ಟಿ.ಡಿ. ರಾಜೇಗೌಡರು ದೂರನ್ನು ಕೊಟ್ಟಿದ್ದಾರೆ, ಅಂದ್ರೆ ತನಿಖೆ ನಡೆಸಬೇಕು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಯಾವ ಒಂದು ಕೇಳಪ್ಪ ಪ್ರಶ್ನೆ. ಒಂದೇ ಪ್ರಮಾಣವಚನ ಸ್ವೀಕರಿಸಿದ್ರು. ಇವತ್ತು ಪೊಲೀಸ್ ಚುನಾವಣಾ ಆಯೋಗ ದೂರು ಕೊಟ್ಟಿದ್ದಾರೆ, ನನಗೆ ಅನ್ಯಾಯ ಆಗಿದೆ ಅಂತ ತನಿಖೆ ನಡೆಸಬೇಕು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಅದಕ್ಕೆ ಸಂವಿಧಾನದತ್ತವಾಗಿ ಕೋರ್ಟ್ ಇದೆ. ಅದಕ್ಕೆ 45 ದಿನದೊಳಗಡೆ ಅವರು ಕೋರ್ಟ್ಗೆ ಅಪೀಲ್ ಮಾಡಬಹುದು. ನಮ್ಮ ಪಾರ್ಟಿಯ ಜೀವರಾಜ್ ಅವರು ಕೂಡ 45 ದಿನದೊಳಗಡೆ ಎಣಿಕೆಯಲ್ಲಿ ತಪ್ಪು ಮಾಡಿ ಆಗಿದೆ ಅಂಥೇಳಿ ಕೋರ್ಟ್ ಮೆಟ್ಲು ಹತ್ತಿದ್ರು. ಕೋರ್ಟ್ ನ್ಯಾಯ ಕೊಡ್ತು, ಕೌಂಟಿಂಗ್ ಆಗಿ ಗೆದ್ದಿದ್ದಾರೆ. ಅದು ರಾಜೇಗೌಡರಿಗೂ ಕೂಡ ಆ ಥರ ಡೌಟು. ಅವ್ರದ್ದೇ ಸರ್ಕಾರ ಇರೋದು, ಅವ್ರದ್ದೇ ಸ್ಟ್ರಾಂಗ್ ರೂಮು. ಅಲ್ಲಿ ಕಾಯ್ತಾ ಇದ್ದಿದ್ದು ಪೊಲೀಸರು ಅವರೇ ಹಾಕಿಸ್ಕೊಂಡಿದ್ದು, ಕಾಸು ಇಸ್ಕೊಂಡು ಹಾಕಿರೋದು. ಅದು ಅಲ್ಲಿನ ತಹಸೀಲ್ದಾರು, DC, P1, PA, ಕ್ಲರ್ಕು, ಕಾಫಿ ಸಪ್ಲೈ ಮಾಡೋರು ಎಲ್ಲರೂ ಇವರೇ ಹಾಕ್ಕೊಂಡಿರೋದಲ್ಲಿ. ಅದು ಹೆಂಗೆ ಟ್ಯಾಂಪರಿಂಗ್ ಆಗೋತತೆ? ನಿಮ್ಮದೇ ಸರ್ಕಾರ, ನಿಮ್ಮದೇ ಮುಖ್ಯಮಂತ್ರಿ, ನಿಮ್ಮದೇ ರೆವಿನ್ಯೂ ಮಿನಿಸ್ಟ್ರು, ನಿಮ್ಮದೇ ಹೋಮ್ ಮಿನಿಸ್ಟ್ರು, ನೀವೇ ಎಲ್ಲ ಅಧಿಕಾರಿನ ಹಾಕ್ಕೊಂಡು ಟ್ಯಾಂಪರಿಂಗ್ ಆಗ್ಬಿಟ್ಟೈತಂತೆ. ಪೂರ್ತಿ CCTV ಕ್ಯಾಮ್ರಾ ಇರಲ್ವಾ? ಸೀಲ್ ಹಾಕಿರಲ್ವಾ? ಆಚೆ ಕಡೆ ಬೀಗ ಹಾಕಿ ಬಾಗಿಲಿಗೆ ಸೀಲ್ ಹಾಕಿರ್ತಾರಲ್ಲ, ಸೀಲ್ ಓಪನ್ ಮಾಡಬೇಕಾದ್ರೆ ತಹಸೀಲ್ದಾರೇ ಬರಬೇಕಲ್ಲಪ್ಪ, DC-ನೇ ಬರಬೇಕು. ಈ ಕಳ್ಳಾಟಗಳೆಲ್ಲ ಭಾಳ ದಿನ ನೋಡಿದಿರಿ. ಕಾಂಗ್ರೆಸ್ಸಿನ ಕಳ್ಳಾಟಗಳೆಲ್ಲ ಭಾಳ ದಿನ ನೋಡಿದಿರಿ. ಕೋರ್ಟ್ ಆದೇಶಕ್ಕೆ ತಲೆಬಾಗಿ ಗೌರವದಿಂದ ನಡ್ಕೊಳ್ಳಿ. ಕೋರ್ಟ್ ಏನು ತೀರ್ಪು ಕೊಡುತ್ತದೋ ಅದಕ್ಕೆ ನಾವು ತಲೆಬಾಗಿದ್ದೀವಿ. ಅವ್ರಿಗೇನಾದರೂ ಆ ಥರ ಮರು ಎಣಿಕೆ ಆಗಬೇಕು, ಇದೆಲ್ಲ ಮತ್ತೆ ಆಗಬೇಕು ಅಂದರೆ ನಾವು ಹೇಳಿದಿರಲ್ಲ, ಆ 3 ವರ್ಷದ ಹಿಂದೆ ಕೌಂಟಿಂಗ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ BJP ಕಾಂಗ್ರೆಸ್ ಗೆಲ್ಲುತ್ತೆ ಅಂತೇಳಿ ಲೀಡಿಂಗ್ ಬಂತು ಎಲ್ಲ ಮಾಧ್ಯಮದಲ್ಲಿ. ಅಧಿಕಾರಿಗಳು ಇದ್ದಕ್ಕಿದ್ದಂಗೆ ಚೇಂಜ್ ಆಗಿ ಎಲ್ಲ ಬಂಡಲ್ ನೆತ್ತಿ ರಾಜೇಗೌಡನಿಗೆ ಹಾಕ್ಬಿಟ್ಟು ಡಿಕ್ಲೇರ್ ಮಾಡಿದ್ರು. ಆಗಲೇ ಕಂಪ್ಲೇಂಟ್ ಕೊಟ್ರಿ ನಾವು. ಆ ಕ್ಷಣ, ಆ ದಿನ ಅಲ್ಲ, ಆ ಕ್ಷಣನೇ ಕಂಪ್ಲೇಂಟ್ ಕೊಟ್ರಿ ತಪ್ಪಾಗಿದೆ ಅಂತ, ರೀಕೌಂಟಿಂಗ್ ಮಾಡಿ ಅಂತ. ಎಲೆಕ್ಷನ್ ರೂಲ್ಸಲ್ಲೂ ಏನಾಗಿದೆ, ಮಾರ್ಜಿನ್ 500 ಒಳಗಡೆ ಇದ್ದರೆ, ಮಾರ್ಜಿನ್ ಇದ್ದರೆ ಅದನ್ನು ರೀಕೌಂಟಿಂಗ್ ಅಪ್ಲೈ ಮಾಡಿದ್ರೆ ಕೊಡಬೇಕು ಅಂತ ಇರೋದು, ಕಾನೂನು ಇರೋದು. ಮಾಡಲಿಲ್ಲ, ಅದಕ್ಕೆ ಕೋರ್ಟಿನ ಕದ ತಟ್ಟಿದ್ರಿ. ಕೋರ್ಟ್ ನಮ್ಗೆ ನ್ಯಾಯ ಕೊಟ್ಟಿತ್ತು. ಈ ಕಾಂಗ್ರೆಸ್ ಅವ್ರಿಗೆ ಹಂಗೇನಾನ ಇದ್ದರೆ ಅದು ತಪ್ಪಾಗಿದೆ ಅಂತ ನಾನೇ ಹೇಳ್ತಾ ಇದ್ದೀನಿ. CBI ತನಿಖೆ ಕೊಡಿ, CBI ತನಿಖೆ ಕೊಡಿ. ಹಿಂದೆ 3 ವರ್ಷದ ಹಿಂದೆ ಈ ಥರ ಅಕ್ರಮ ಆಯ್ತಲ್ಲ ಕೌಂಟಿಂಗಲ್ಲಿ, ಯಾರ್ಯಾರು ಇವಾಗಿರೋ ಮಂತ್ರಿಗಳು ಫೋನ್ ಮಾಡಿದರು, ಸಿದ್ದರಾಮಯ್ಯನವ್ರು ಎಷ್ಟು, DK ಶಿವಕುಮಾರ್ ಎಷ್ಟು ಫೋನ್ ಮಾಡಿದರು ರಿಟರ್ನಿಂಗ್ ಆಫೀಸರ್ಗೆ, ಅವೆಲ್ಲ ಈ ಬಯಲಿಗೆ ಬರಲಿ, ನಿಜ ಬಣ್ಣ ಗೊತ್ತಾಗ್ತೈತೆ. ಈಗ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ 24 ಗಂಟೆ ಅವರಿಗೆ ಸರ್ಟಿಫಿಕೇಟ್ ಕೊಡಲಿಲ್ಲ. ಯಾರು ಫೋನ್ ಮಾಡಿದರು, ಯಾವ ಫೋನ್ ನಂಬರಿಂದ ಮಾಡಿದರು, ಅದೆಲ್ಲ ತನಿಖೆ ಆಗಬೇಕಲ್ಲ. ಅದಕ್ಕೆ CBI ಕೊಡಿ ತನಿಖೆ, ನಾವು ಸ್ವಾಗತ ಮಾಡ್ತೀವಿ. ಗ್ಯಾರಂಟಿ ನಾವು ಇದು ತನಿಖೆ ಆಗಲೇಬೇಕು. ನಮ್ಮ ಸರ್ಕಾರ ಬಂದರೆ ಇದನ್ನು ತನಿಖೆ ಮಾಡಿಸೇ ಮಾಡ್ತೀವಿ. GBA ಚುನಾವಣೆ ಬಗ್ಗೆ ಎಲೆಕ್ಷನ್ ಕಮಿಷನರು ಮೀಟಿಂಗ್ ಕರೆದಿದ್ದಾರೆ. ನಾವೀಗಾಗಲೇ ಹೇಳಿದಿರಿ ಚುನಾವಣೆ ಮಾಡಿ ಅಂತ ಹೇಳಿದಿರಿ. ನಮ್ಮ ಕಡೆಯಿಂದನೂ ರೆಪ್ರೆಸೆಂಟೇಷನ್ ಹೋಗುತ್ತೆ ಚುನಾವಣೆ ಮಾಡಿ ಅಂತ. ಸೊ ಚುನಾವಣಾ ಅಧಿಕಾರಿಗಳಿಗೆ ಅವ್ರದ್ದೇ ಒಂದು ಸ್ವತಂತ್ರ ಸಂಸ್ಥೆ, ಅವ್ರ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಈಗಾಗಲೇ ಕೋರ್ಟ್ ಆದೇಶನೂ ಕೂಡ ಮಾಡಿದೆ ಚುನಾವಣೆ ಮಾಡಬೇಕು ಅಂತೇಳಿ. ನನಗನ್ಸುತ್ತೆ ಆದಷ್ಟು ಬೇಗ ಚುನಾವಣೆ ಆಗುತ್ತೆ ಅಂತ ಅನಿಸುತ್ತೆ.